ನಮಸ್ಕಾರ ಎಲ್ರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ. ನಾನಿವತ್ತು ನಿಮಗೆ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಯಾಕಂದರೆ ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು. ಎಕ್ಸ್ಪೆಷಲಿ ಲೈಕ್ ಮನೇಲಿ ಮಕ್ಳುಗಳಿಗೆ ಕೊಡಿ, ಮತ್ತು ನಿಮ್ಮ ಹಸ್ಬೆಂಡ್ಸ್ ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ ಅವ್ರಿಗೂ ಮಾಡಿಕೊಡಿ. ತಂಪಂದರೆ ತುಂಬ ತಂಪಾಗಿರುತ್ತೆ. ಬನ್ನಿ ಲೈಕ್ ರಾಗಿ ಅಂಬಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಾನಿದು ಒಂದು 3ರಿಂದ 4 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ರಾಗಿ ತೊಗೊಂಡಿದ್ದೀನಿ. ಓಕೆ, ಈ ಗ್ಲಾಸಲ್ಲಿ ನಾನು ಒಂದು 5ರಿಂದ 6 ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ಓಕೆ, ಮತ್ತು ಸ್ವಲ್ಪ ಕಲ್ಲುಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನೀವು ಹಾಕ್ಕೊಬೋದು. ಓಕೆನಾ? ರಾಗಿ ಹಿಟ್ಟು, ನೀರು ಮತ್ತು ಕಲ್ಲುಪ್ಪು. ಓಕೆ, ಬನ್ನಿ ಮಾಡೋಣ. ಫಸ್ಟ್ ಥಿಂಗ್ ಏನು ಮಾಡಬೇಕಂದ್ರೆ ಸ್ಟವ್ ಆನ್ ಮಾಡ್ಕೊಬೇಕು. ಆಮೇಲೆ ನೀರನ್ನು ಮರಳಿಕ್ಕೆ ಇಟ್ಕೊಬೇಕು, ಐ ಮೀನ್ ಬಾಯ್ಲ್ ಆಗಲಿಕ್ಕೆ. ಓಕೆ, ನೀರನ್ನು ಕುದಿಯೋಕ್ಕೂ ಇಟ್ಕೊಬೋದು, ಎರಡೂ ಆಗುತ್ತೆ. ಇವಾಗ ರಾಗಿ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ, ಆಯಿತಾ? ಆ್ಯಕ್ಚುಲಿ ನಾವು ಮಲೆನಾಡವರಲ್ಲ, ಸೊ ಮಲೆನಾಡಿನಲ್ಲಿ ಏನು ಮಾಡ್ತಾರೆ ಅಂದರೆ ರಾಗಿ ಹಿಟ್ಟನ್ನ ನೀರಲ್ಲೇ ಹಾಕಿ ರಾತ್ರಿನೇ ಕಲಸಿಡ್ತಾರೆ. ಅದು ಸ್ವಲ್ಪ ಬೆಳಗ್ಗೆ ಹುಳಿ ಅಂಶ ಥರ ಬರುತ್ತಲ್ಲ, ಅದರಲ್ಲಿ ಅಂಬಲಿ ಮಾಡಿ ಕುಡಿತಾರೆ. ಆ್ಯಕ್ಚುಲಿ ಅದು ಇನ್ನೂ ತುಂಬ ಹೆಲ್ದಿ ಅಂತ ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇರ್ತಾರೆ. ಓಕೆ, ಇವಾಗ ನಾನು ರಾಗಿ ಹಿಟ್ಟನ್ನ ನೀರು ಹಾಕಿ ಕಲಿಸ್ತೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಓಕೆನಾ? ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ರಾಗಿ ಅಂಬಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀರು ನೋಡಿ, ಇಷ್ಟು ಕುದ್ದಿದ್ರೆ ಸಾಕು, ಆಯಿತಾ? ನಾವಿವಾಗ ರಾಗಿ ಹಿಟ್ಟು ಏನು ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನ ಇವಾಗ ನೀರಿಗೆ ಹಾಕೋಣ. ಓಕೆ, ನೋಡಿ, ಇಷ್ಟು ಕುದಿಯಂಗಾದ್ರೆ ಸಾಕು. ನೋಡಿ, ಹಾಕಿದ್ದೀನಿ. ನೀವು ರಾಗಿ ಅಂಬಲಿ ಲೈಕ್ ರಾಗಿ ಹಿಟ್ಟು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಅದು ಗಂಟು ಹಿಡಿದ್ಬಿಟ್ರೆ ಒಂಥರ ಅನಿಸುತ್ತೆ. ನೋಡಿ, ನಾನು ಆ್ಯಕ್ಚುಲಿ ರಾಗಿ ಹಿಟ್ಟು ಹಾಕಿ ಕಲಿಸಿದ್ದೆ, ನಿಮಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಈ ಥರ ಯು ನೀಡ್ ಟು ಕೀಪ್ ಆನ್ ಮಿಕ್ಸಿಂಗ್ ಲೈಕ್ ದಿಸ್, ಆಯಿತಾ? ಹೀಗೆ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ಥರ ನೀವು ಮಾಡಿದರೆ ಲೈಕ್ ಗಂಟೇನು ಆಗಲ್ಲ ಅಷ್ಟೆ. ನೋಡಿ, ಅಷ್ಟೇ. ಒಂದು 5ರಿಂದ 10 ನಿಮಿಷ ಕುದ್ದಿದ್ರೆ ಮುಗೀತು. ಲಾಸ್ಟ್ಗೆ ಇನ್ನೇನು ರಾಗಿ ಅಂಬಲಿ ಆಗ್ತಾ ಇದೆ ಅನ್ಬೇಕಾದ್ರೆ 1-2 ಕಾಳು ಉಪ್ಪು ಹಾಕಿದರೆ ರಾಗಿ ಅಂಬಲಿ ರೆಡಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮನೆಯಲ್ಲಿ ಮಕ್ಕಳಿಂದ ಇದ್ದು ಲೈಕ್ ವಯಸ್ಸಾದವ್ರವರೆಗೂ ಎಲ್ಲಾರ್ಗು ರಾಗಿ ಅಂಬಲಿ ಅಂದರೆ ತುಂಬ ಇಷ್ಟ. ಅನ್ನ ಎಷ್ಟು ಊಟ ಮಾಡಿದ್ರೂ ಅವ್ರಿಗೆ ಮತ್ತೆ ರಾಗಿ ಅಂಬಲಿ ಇಲ್ವಾ ಅಂತ ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಓಕೆ, ಆ್ಯಕ್ಚುಲಿ ನೀವು ಏನೇ ಸೌಟು ಅಥವಾ ಏನೇ ಸ್ಪೂನ್ ಹಾಕಿದ್ರು ನೀವು ಅದನ್ನು ಮುಟ್ಟಬೇಕಾದ್ರೆ ಸ್ವಲ್ಪ ನೋಡಿ ಇದು ಮಾಡಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಇವಾಗ ನಾನು ಹಾಗೇ ಸ್ವಲ್ಪ ಕೈ ಇದು ಮಾಡಿಕೊಂಡು. ಓಕೆನಾ? ಇವಾಗ 1-2 ಕಾಳು ಉಪ್ಪು ಹಾಕೋಣ. ಉಪ್ಪನ್ನು ಮಾತ್ರ ನೀವು ನೋಡಿ ಹಾಕ್ಕೊಳ್ಳಿ, ಆಯಿತಾ? ಆ್ಯಕ್ಚುಲಿ ನಾವು ಊರಲ್ಲೆಲ್ಲ ಸಪ್ಪೆನೆ ಮಾಡ್ಕೊಂಡು ಆಮೇಲೆ ಊಟ ಮಾಡ್ಬೇಕಾದ್ರೆ ಹಾಕ್ಕೊತೀವಿ. ನೋಡಿ, ಹಾಕ್ತಾ ಇದ್ದೀನಿ, ಸಾಕು ಅನ್ಸುತ್ತೆ.
ತೀರಾ ಉಪ್ಪು ಆದ್ರೂ ಚೆನ್ನಾಗಿರಲ್ಲ. ಓಕೆ, ಆ್ಯಕ್ಚುಲಿ ಇವಾಗ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ, ಅವ್ರಿಗೆ ಇದು ಮೇಲೆ ಕುದೀತಾ ಇರತ್ತಲ್ಲ, ಅದ್ರದ್ದು ಲೈಕ್ ನೊರೆ ಬರ್ತಾ ಇರತ್ತಲ್ಲ ರಾಗಿ ಅಂಬ್ಲಿದು, ಅದನ್ನು ಅವರಿಗೆ ನೀವು ಕೊಟ್ಟರೆ ತುಂಬ ಹೆಲ್ದಿ ಅಂತ ನನಗೆ ನಮ್ಮತ್ತೆ ಹೇಳ್ತಾ ಇರ್ತಾರೆ ಯಾವಾಗಲೂ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಿಮ್ಗೇನಾದರೂ ಲೈಕ್ ನಾನು ಮಾಡ್ತಾರೋ ಕುಕಿಂಗ್ ಚಾನಲ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಕಮೆಂಟ್ಸ್ ಮಾಡಿ, ಏನಾದರೂ ಇದ್ದರೆ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಥ್ಯಾಂಕ್ ಯು. ಓಕೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ರೆಡಿ ಟು ಸರ್ವ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ರಿಗೂ ನಮಸ್ಕಾರ ಹಾಗೂ ಸುಸ್ವಾಗತ. ಥ್ಯಾಂಕ್ ಯು.